ವೆಲ್ಕಮ್ ಬ್ಯಾಕ್ ಟು ಕೀರ್ತನ ಗೋಪ್ನಾಳ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಮ್ಮ ಮನೇಲಿ ಟೊಮಟೊ ಬಾತ್ ಮಾಡಿದ್ದೆ. ಅದು ಹೇಗೆ ಮಾಡಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಒಂದು ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ, ಕೊತ್ತಂಬರಿ ಮತ್ತು ಟೊಮಟೆ ಹಣ್ಣು ಹಾಕ್ಕೊಂಡು, ಚಕ್ಕೆ ಮತ್ತು ಕರಿ ಮೆಣಸನ್ನು ಹಾಕ್ಕೊಂಡು, ನಾವು ಮನೆಯಲ್ಲೇ ಮಾಡಿರುವ ಖಾರ ಪುಡಿ ಮತ್ತು ಮಸಾಲ ಪುಡಿಯನ್ನು ಸಹ ಹಾಕ್ಕೊಂಡು, ನಾನು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ರುಬ್ಕೊಂಡಿದ್ದೆ. ನೆಕ್ಸ್ಟ್ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕಿ ಕ್ಲೀನಾಗಿ ಫ್ರೈ ಮಾಡಿಕೊಂಡೆ. ಅದು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು, ನೆಕ್ಸ್ಟ್ ನಾವು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನು ಹಾಕಿ ಅದು ಹಸಿ ಸ್ಮೆಲ್ ಹೋಗೋ ತನಕ ಸಹ ಅದನ್ನು ಕುದಿಯಲು ಬಿಡಬೇಕು. ಅದು ಚೆನ್ನಾಗಿ ಸ್ಮೆಲ್ ಹೋಗಿ ಮೇಲೆ ಅದಕ್ಕೆ ನಾವು ಗರಂ ಮಸಾಲ ಮತ್ತು ಟೊಮಟೊ ಬಾತ್ ಪೌಡರ್ನ ಹಾಕಿ ಒಂದು 5 ನಿಮಿಷ ಬಿಡಬೇಕು. ನಿಮಗೆ ಖಾರ ಬೇಕು ಅಂದರೆ ನೀವು ಖಾರ ಹಾಕ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ಖಾರ ತಿನ್ನೋದು, ನಾನು ಎಕ್ಸ್ಟ್ರಾ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಆಗಿದ್ಮೇಲೆ ಅದಕ್ಕೆ ನಾನು 3 ಕಪ್ ಅಕ್ಕಿ ಇಡೋದ್ರಿಂದ 6 ಕಪ್ ನೀರು ಹಾಕಿದ್ದೀನಿ. ನೀವು ಎಷ್ಟು ಕಪ್ ಎಷ್ಟು ಕಪ್ ಅಕ್ಕಿ ಹಾಕ್ಕೊತೀರೋ ಅದರ ಡಬ್ಬಲ್ ನೀರನ್ನು ಹಾಕ್ಕೋಬೇಕು. ನೀರು ಹಾಕಿ ಒಂದು 5 ನಿಮಿಷ ಅದು 2 ವಿಶಿಲ್ ಆಗೋ ಮಟ್ಟ ಬಿಡಬೇಕು. ಅದು ವಿಶಿಲಾಗಿ ಮೇಲೆ ಓಪನ್ ಮಾಡಿ, ಅದು ಮೇಲೆ ನಾವು ಮಸಾಲೆ ಕುಕ್ಕರ್ನಲ್ಲಿ ಮಾಡೋದ್ರಿಂದ ಮಸಾಲೆ ಎಲ್ಲ ಮೇಲೆ ಇರುತ್ತೆ. ಅದನ್ನು ಮೇಲೆ ಕೆಳಗೆ ಮಾಡಿ ಅದೆರಡನ್ನು ಮಿಕ್ಸ್ ಮಾಡಬೇಕು. ಅದು ಮಿಕ್ಸ್ ಆಗಿ ಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ಅದ್ರ ಜೊತೆ ಮೊಸರು ಬಜ್ಜಿ ಜೊತೆಗೆ ಕಾಲ್ಸ್ಕೊಂಡು ತಿಂದರೆ ಮಾತ್ರ ಮಸ್ತಾಗಿರುತ್ತೆ. ಇದೇ ಥರ ಹೆಚ್ಚಿನ ವೀಡಿಯೋ ಬೇಕಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಟು ಕೀರ್ತನ ಗೋಪ್ನಾಳ್ ಯೂಟ್ಯೂಬ್ ಚಾನಲ್. ನಿಮಗೆ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಆ ಥರ ವೀಡಿಯೋ ಮಾಡಿ ಹಾಕ್ತೀನಿ.